ಇನ್ನು ಬೀದರ್ನ ಕತೆ, ಹಾಸ್ಟೆಲ್ ತ್ಯಾಜ್ಯ ನೀರಿಗೆ ಟೊಮ್ಯಾಟೊ ಬೆಳೆ ನಾಶ ಆಗಿರುವಂತಹ ಸ್ಟೋರಿ ಇದು. ಬೀದರ್ ತಾಲೂಕಿನ ಕಪಲಾಪುರ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಮೊರಾರ್ಜಿ ದೇಸಾಯಿ ಅಬ್ದುಲ್ ಕಲಾಂ ವಸತಿ ಶಾಲೆಯ ತ್ಯಾಜ್ಯ ಬರ್ತಾ ಇದೆ, ಅದು ರೈತರ ಜಮೀನು ಸೇರ್ತಾ ಇದೆ. ರೈತರ ಜಮೀನಿಗೆ ಹಾಸ್ಟೆಲ್ ತ್ಯಾಜ್ಯದ ನೀರು ಬರ್ತಾ ಇರೋದ್ರಿಂದ ಕಬ್ಬು, ಹೆಸರು, ಟೊಮ್ಯಾಟೊ ಬೆಳೆಗಳು ನಾಶ ಆಗ್ತಾ ಇದೆ. ಗಬ್ಬು ನಾರ್ತಾ ಇದೆ ತ್ಯಾಜ್ಯದ ನೀರಿನಿಂದಾಗಿ. ಬಾವಿ ಮತ್ತು ಬೋರ್ವೆಲ್ಗಳು ತ್ಯಾಜ್ಯದ ನೀರನ್ನ ಫಿಲ್ಟರ್ ಮಾಡಿ ಬಳಸಬೇಕು ಅನ್ನೋ ನಿಯಮ ಇದೆ. ಆದ್ರೆ ಫಿಲ್ಟರೇ ಮಾಡದೆ ಅದೇ ಗಲೀಜು ನೀರನ್ನ ಹಾಗೆ ಹಳ್ಳಕ್ಕೆ ಬಿಟ್ಟು ಬೇಜವಾಬ್ದಾರಿ ತೋರಿದ ಹಿನ್ನೆಲೆಯಲ್ಲಿ ರೈತರ ಜಮೀನಿಗೆ ಬರ್ತಾ ಇದೆ ಆ ತ್ಯಾಜ್ಯದ ನೀರು, ಬೆಳೆ ನಾಶ ಮಾಡ್ತಾ ಇದೆ. ಹಾಸ್ಟೆಲ್ನ ಅಧಿಕಾರಿಗಳ ಈ ಬೇಜವಾಬ್ದಾರಿಯಿಂದ ರೈತರು ಕಂಗಾಲಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಬೆಳೆ ನಾಶ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಬೆಳೆ ನಾಶಕ್ಕೆ ಏನ್ ಕಾರಣ? ರೈತರ ಜಮೀನಿಗೆ ಬರ್ತಾ ಇರುವಂತ ತ್ಯಾಜ್ಯದ ನೀರು. ಎರಡೂ ದೃಶ್ಯಗಳು ನಮ್ಮ ಕಣ್ಣೆದುರಿಗಿದೆ. ಹಾಸ್ಟೆಲ್ನ ತ್ಯಾಜ್ಯ ಇದು, ಅದನ್ನ ಶುದ್ಧೀಕರಿಸಿ ಬಿಡಬೇಕಿತ್ತು, ಫಿಲ್ಟರ್ ಮಾಡಿ ಬಳಸಬೇಕು ಅನ್ನೋ ನಿಯಮ ಇದೆ. ಆದ್ರೆ ಹಾಗೆ ಬಿಟ್ಟಿದ್ದಾರೆ. ಅದು ಬಂದು ಸೇರ್ತಾ ಇರೋದು ರೈತರ ಜಮೀನಿಗೆ. ರೈತರ ಬೆಳೆಯೆಲ್ಲ ನಾಶ ಆಗಿದೆ. ಟೊಮ್ಯಾಟೊ ಬೆಳೆ ನೋಡಿ, ಅಲ್ಲಿ ನಾಶ ಆಗಿರೋದನ್ನ ಸಂಪೂರ್ಣ ನಾಶ ಆಗ್ಬಿಟ್ಟಿದೆ. ಕಂಗಾಲಾಗಿದ್ದಾರೆ ರೈತರು. ಜೊತೆಗೆ ಆ ನೀರಿನಿಂದಾಗಿ, ತ್ಯಾಜ್ಯದಿಂದಾಗಿ ಬಾವಿ, ಬೋರ್ವೆಲ್ಗಳೆಲ್ಲ ಗಬ್ಬು ನಾರ್ತಾ ಇದೆ. ಎಂತ ಕೊಳಕು ನೀರು ಬರ್ತಾ ಇದೆ ನೋಡಿ, ಎಂತ ಬೇಜವಾಬ್ದಾರಿ. ಬೀದರ್ ತಾಲೂಕಿನ ಕಪಲಾಪುರ ಗ್ರಾಮದ ರೈತರ ಗೋಳು ಕೇಳೋರಿಲ್ದಂಗಾಗಿದೆ. ಹಾಸ್ಟೆಲ್ ಅಧಿಕಾರಿಗಳ ಬೇಜವಾಬ್ದಾರಿ ಇದಕ್ಕೆಲ್ಲ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದರ್ ತಾಲೂಕಿನ ಕಪಲಾಪುರ ಗ್ರಾಮದ ಹೊರವಲಯದಲ್ಲಿರುವಂಥ APJ ಅಬ್ದುಲ್ ಕಲಾಂ ವಸತಿ ಶಾಲೆಯಿಂದ ಹೊರಬಿಡ್ತಾ ಇರುವಂಥ ತ್ಯಾಜ್ಯದಿಂದ ಇಲ್ಲಿ ಏನೊಂದು ಗ್ರಾಮದ ರೈತರು ಕಂಗಾಲಾಗಿರುವಂಥದ್ದು. ನಾವೀಗ ಆ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಹಿಂಬದಿಯಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಇದು ಏನಂತಂದರೆ ಕಪಲಾಪುರ ಗ್ರಾಮದ ಹೊರವಲಯದಲ್ಲಿರುವಂಥ APJ ಅಬ್ದುಲ್ ಕಲಾಂ ವಸತಿ ಶಾಲೆ. ಈ ಒಂದು ವಸತಿ ಶಾಲೆಯಿಂದ ಶಾಲೆ ಹಿಂಬದಿಯಿಂದ ಏನೊಂದು ರೈತರ ಹೊಲಗಳಿಗೆ ಅಲ್ಲಿನ ತ್ಯಾಜ್ಯವನ್ನು ಬಿಡ್ತಾ ಇರುವಂಥದ್ದು ನೋಡ್ಬೋದು. ಅಲ್ಲಿನ ಟಾಯ್ಲೆಟ್ ನೀರಾಗಿರ್ಬೋದು, ಟೋಟಲಿ ಏನೊಂದು ಅಲ್ಲಿ ಏನೇ ಸಾಫ್ ಸಫಾಯಿ ಆಗುತ್ತೆ ಎಲ್ಲ ನೀರನ್ನು ಈ ರೀತಿಯಾಗಿ ರೈತರ ಹೊಲಗಳಿಗೆ ಏನಂತಂದರೆ ಕಾಲುವೆ ಮೂಲಕ ಬಿಡಲಾಗ್ತಾ ಇರುವಂಥದ್ದು. ಇದರಿಂದ ಟೋಟಲಿ ಈ ಭಾಗದ ರೈತರು ಕಂಗಾಲಾಗಿರುವಂಥದ್ದು. ಟೋಟಲಿ ಈ ತ್ಯಾಜ್ಯ ನೀರು ಏನಂತಂದ್ರೆ ಈ ಭಾಗದ ಎಲ್ಲ ಬಾವಿಗಳು ಮತ್ತು ಬೋರ್ವೆಲ್ಗಳಲ್ಲಿ ಇದೇ ಗಲೀಜು ನೀರು ಏನಂತಂದರೆ ಬರ್ತಾ ಇರೋದ್ರಿಂದ ಈ ನೀರು ಕುಡಿಯೋಕ್ಕೆ ಕೂಡ ಆಗ್ತಾ ಇಲ್ಲ, ಮತ್ತು ಬೆಳೆಗಳಿಗೂ ಏನಂತಂದರೆ ಬಿಡಲಾಗದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಯದ. ಟೋಟಲಿ ಕಬ್ಬಾಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಎಲ್ಲ ಬೆಳೆಗಳು ಏನಂತಂದ್ರೆ ಸಂಪೂರ್ಣವಾಗಿ ಏನಂತಂದ್ರೆ ಕೆಟ್ಟು ಹಾಳಾಗಿ ಹೋಗ್ತಾ ಇರುವಂಥ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿದ್ದಕ್ಕೆ ರೈತರು ಏನಂತಂದ್ರೆ ಭಾಳ ಅಂದರೆ ಹೈರಾಣ ಹೋಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು, ಇದು ಟೊಮೊಟೊ ಬೆಳೆ ಇದೆ, ಯಾವ ರೀತಿ ಏನಂತಂದ್ರೆ ಕೊಳೆತು ಹೋಗ್ತಾ ಇದೆ. ಟೋಟಲಿ ಈ ನೀರೇನು ಬರ್ತಾ ಇರ್ತಾವ, ಈ ನೀರಿನಿಂದ ಏನಂತ ನೀರಿನ ಮೇಲೆ ನಿಲ್ಲುವಂಥ ಏನೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.